ಸಾಫ್ಟ್ ಆಗಿರೋ ರವೆ ಇಡ್ಲಿನ ಇನ್ಸ್ಟೆಂಟ್ ಆಗಿ ಮನೇಲೆ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ಅಲ್ಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡು 1 ಕಪ್ ರವೆ ಹಾಕಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆನೆ 1 ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರ್ ಹಾಕಿ ಕಲ್ಸ್ಕೊಬೇಕಾಗತ್ತೆ. ಇದನ್ನ ಒಂದು 10 ಇಂದ 15 ನಿಮಿಷ ತನಕ ರೆಸ್ಟ್ ಮಾಡಕ್ ಬಿಟ್ಟು ಆ ನಂತರ ತುರಿದಿರೋ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಇಡ್ಲಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಇಡ್ಲಿ ಮಾಡೋ ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು ನಾವು ಮಾಡ್ಕೊಂಡಿರೋ ಇಡ್ಲಿ ಹಿಟ್ಟನ್ನ ಇದಕ್ ಹಾಕಿ ಒಂದು 10 ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಇಡ್ಲಿ ಕುಕ್ಕರ್ ಕೂಲ್ ಆದ ನಂತರ ಇಡ್ಲಿನ ತೆಗೆದ್ರೆ ಸಾಫ್ಟ್ ಆಗಿರೋ ರವೆ ಇಡ್ಲಿ ರೆಡಿ ಆಗುತ್ತೆ. ಒಂದ್ಸಲಿ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.